ಈ ವಿಡಿಯೋನಲ್ಲಿ ಸಿಗುವಂಥ ಮಾಹಿತಿ ತುಂಬ ಜನ ರೈತರಿಗೆ ಉಪಯೋಗ ಆಗುತ್ತೆ. ಸೊ ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಜನ ರೈತರಿಗೆ ಈ ವಿಷಯ ಗೊತ್ತಿರಲ್ಲ, ಯಾಕಂದರೆ ಬರೀ ತರಕಾರಿ ಕೃಷಿಯಿಂದ ಮಾತ್ರ ಹಣ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮ ಬೆಳೆಯನ್ನು ಡೈವರ್ಸಿಫೈ ಮಾಡೋದ್ರಿಂದ ನಮ್ಮ ಆದಾಯ ಹೆಚ್ಚುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಟಿಂಬರ್ ಕ್ರಾಪ್ಸ್ ಅಂದರೆ ಟೀಕ್, ಮಹಾಗನಿ, ಶ್ರೀಗಂಧ, ರಕ್ತಚಂದನ ಹಾಗೂ ಸಿಲ್ವರ್ ಓಕ್ನಂಥ ಮರಗಳನ್ನ ಬೆಳೆಸೋದ್ರಿಂದ ನಮಗೆ ಲಾಂಗ್ ಟರ್ಮ್ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಬೋದು. ಹಾಗಂತ ನೀವು ಪೂರ್ತಿ ತೋಟಕ್ಕೆ ಇದನ್ನು ಹಾಕಬೇಕು ಅಂತಲ್ಲ, ಬರೀ ನಿಮ್ಮ ತೋಟದ ಬಾರ್ಡರಲ್ಲಿ ನೀವು ಟಿಂಬರ್ ಸಸಿಗಳನ್ನ ನೆಡ್ಬೋದು. ಉಳಿದಿರುವಂಥ ತೋಟದಲ್ಲಿ ನೀವು ಬೇರೆ ತರಹದ ಕೃಷಿಯನ್ನು ಕೂಡ ಮಾಡ್ಬೋದು. ತುಂಬ ಜನ ಈ ಟಿಂಬರ್ ಸಸಿಗಳನ್ನ ಪ್ರೈವೇಟ್ ನರ್ಸರಿನಲ್ಲಿ ತುಂಬ ಹಣ ಖರ್ಚು ಮಾಡಿ ತರ್ತಾ ಇದ್ದಾರೆ. ಆದರೆ ಈ ಸಸಿಗಳನ್ನ ಸರ್ಕಾರದವರು ರೈತರಿಗೆ ಅಂತ ಬರೀ ₹6 ಒಂದು ಸಸಿ ಥರ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಇದು ಫ್ರೀ ಮಾತ್ರ ಅಲ್ಲ, ಇದ್ರ ಮೇಲೆ ನಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಹೇಗಪ್ಪ ಅಂದರೆ, ಮೊದಲನೇದಾಗಿ ನೀವು ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ನ ಪಾಣಿ, ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಪಾಸ್ಬುಕ್ನ ಫ್ರಂಟ್ ಪೇಜ್ ಕಾಪಿ ಮತ್ತು 2 ಫೋಟೋ ತಗೊಂಡು ನಿಮ್ಮ ತಾಲೂಕಿನ ಸಂಬಂಧಪಟ್ಟಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ನೀವಲ್ಲಿ ಹೋಗಿ ಈ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟ ಮೇಲೆ ನಿಮಗೆ ಬರೀ ₹6ನಂತೆ ನಿಮಗೆ ಬೇಕಾಗಿರುವಂಥ ಟಿಂಬರ್ ಸಸಿಗಳನ್ನ ಕೊಡ್ತಾರೆ. ಅದಲ್ಲದೆ ನಿಮಗೆ ಸರ್ಕಾರದವರು ಒಂದು ಸಸಿಗೆ 35, 45 ಹಾಗೂ ₹50 ಥರ 3 ವರ್ಷಗಳ ಕಾಲಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣನ ಡೆಪಾಸಿಟ್ ಮಾಡ್ತಾರೆ. ಉದಾಹರಣೆಗೆ ನೀವು 500 ಸಸಿಗಳನ್ನ ₹6 ಥರ ಕೊಟ್ಟು ₹3,000 ಕೊಟ್ಟು ಸಸಿಗಳನ್ನ ಕೊಂಡ್ಕೊಂಡು ಬರ್ತೀರಾ. ಅದೇ ಮುಂದಿನ ವರ್ಷ ಸರ್ಕಾರ ನಿಮಗೆ ಒಂದು ಸಸಿಗೆ ₹35 ಥರ ಅಂದರೆ 500 ಸಸಿಗಳಿಗೆ ₹17,500 ಅಷ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣನ ಡೆಪಾಸಿಟ್ ಮಾಡ್ತಾರೆ. 2ನೇ ವರ್ಷ ಅದೇ ₹45 ಆಗುತ್ತೆ, 3ನೇ ವರ್ಷ ₹50 ಆಗುತ್ತೆ. ಇದು ನನಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ನಿಂದ ಸಿಕ್ಕಿರುವಂಥ ಮಾಹಿತಿ. ನೀವು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಈ ಥರ ಸರ್ಕಾರದಿಂದ ನೀವು ಟಿಂಬರ್ ಸಸಿಗಳನ್ನ ಕೊಂಡ್ಕೊಳ್ಳೋದ್ರಿಂದ ನಿಮಗೆ ಸಬ್ಸಿಡಿ ಮಾತ್ರ ಅಲ್ಲದೆ ಲಾಂಗ್ ಟರ್ಮ್ ಇನ್ಕಮ್ ಅಂದರೆ 15-20 ವರ್ಷ ಆದಮೇಲೆ ನಿಮಗೆ ಹೆಚ್ಚಿನ ಆದಾಯ ಸಿಗುತ್ತೆ. ಈ ವಿಡಿಯೋನ ನಿಮಗೆ ಗೊತ್ತಿರೋ ಎಲ್ಲ ರೈತರಿಗೂ ಶೇರ್ ಮಾಡಿ, ಎಲ್ಲರಿಗೂ ಇದರಿಂದ ಉಪಯೋಗ ಆಗಲಿ.